ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಿಜೃಂಭಣೆಯಿಂದ ಭಗವಾನ್ ಮಹಾವೀರ್ ಜಯಂತಿಯ ಆಚರಣೆ. ಯಮಕನಮಡಿಯ ಸ್ಥಳೀಯ 1008 ಪರಿಸರ ದಿಗಂಬರ ಜೈನ ಮಂದಿರದಲ್ಲಿ ದಿನಾಂಕ 30ರಂದು ಭಗವಾನ್ ಮಹಾವೀರ್ ಜಯಂತಿಯನ್ನು ಆಚರಣೆ ಮಾಡಿದರು. 2024ನೇ ಜಯಂತಿ ಇದು ಆಗಿರುತ್ತದೆ. ಸ್ಥಳೀಯ ಎಲ್ಲ ಜೈನ ಕುಲ ಬಾಂಧವರು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ಮಾರ್ಗವಾಗಿ ಭವ್ಯ ಮೆರವಣಿಗೆ ಕುಂಭೋತ್ಸವ ಆಚರಿಸಲಾಯಿತು. ಮೆರವಣಿಗೆಯಲ್ಲಿ ಅಪಾರವಾದ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಅಹಿಂಸಾ ಪರಮೋ ಧರ್ಮ ಘೋಷಣೆ ಕೂಗುತ್ತಾ ಗ್ರಾಮದಲ್ಲಿ ಜನರಲ್ಲಿ ಭಕ್ತಿ ಭಾವ ಮೂಡಿಸುವಲ್ಲಿ ಯಶಸ್ವಿಯಾದರು. ಮುಂಜಾನೆ ಶ್ರೀಗಳಿಂದ ಮಹಾ ಅಭಿಷೇಕ ಆಯೋಜಿಸಲಾಗಿತ್ತು. ಮೆರವಣಿಗೆಯಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆಯದಂತೆ ಸ್ಥಳೀಯ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಲ್ಲ ಕಾರ್ಯಕ್ರಮಗಳು ಶಾಂತಿಯುತವಾಗಿ ನಡೆದವು. ಸಂಕೇತದಲ್ಲಿ ಜರುಗುವಂತೆ ಶಿಸ್ತು ಕ್ರಮ ತೆಗೆದುಕೊಂಡು ಮೆರವಣಿಗೆಯಲ್ಲಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳದ ಸದಸ್ಯರು, ಪದಾಧಿಕಾರಿಗಳು, ದೇವೇಗೌಡ ಪಾಟೀಲ್, ಅಶೋಕ್ ಚಿನ್ನಪ್ಪ ಸಮೈ, ರಾಮಣ್ಣ ಮಲಾಜ್, ಅಶೋಕ್ ಮಲಾಜ್, ಮಹಾವೀರ ನಾಶಿಪುಡಿ, ರವಿ ಅರವಿಂದ್ ರಣದೇವಿ, ಪದ್ಮರಾಜ್, ಡಾಕ್ಟರ್ ಮಗ್ದೂಮ್ ಹಾಗೂ ಮಲಾಜ್ ಅಪ್ಪಾಸಾಹೇಬ್ ಮಗ್ದೂಮ್, ರಾಜು ಸಾತಗೌಡ ಮಲಾಜ್, ರಾಜೇಂದ್ರ ಮಲಾಜ್, ನೇಮಿನಾಥ್ ಸಮೈ, ವಿದ್ಯಾನಂದ ಯಾದವಾಡಿ, ಮಹಾವೀರ ನಾಶಿಪುಡಿ, ಮಹಾವೀರ್ ಪಾಟೀಲ್, ಸಂಜು ಹಟ್ಟಿ, ಕಾಡಪ್ಪ ಜುಗಳ್ ಹಾಗೂ ಪದ್ಮಾವತಿ ಮಹಿಳಾ ಮುಖಂಡದ ಶ್ರಾವಕಿಯರು ಉಪಸ್ಥಿತರಿದ್ದರು. ಸರ್ವ ಭಕ್ತಾದಿಗಳು ಪ್ರಸಾದ ವ್ಯವಸ್ಥೆಯನ್ನು ಅವರಿಗೆ ಮಾಡಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಬಾಂಧವರು ಶ್ರಾವಕಿಯರು ಭಾಗವಹಿಸಿದ್ದರು. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ.